ಜನವರಿ 26 ಪ್ರೋಗ್ರಾಮ್ ಬಗ್ಗೆ ಪೂರ್ವಭಾವಿ ಸಿದ್ಧತೆ ಮೀಟಿಂಗು. ಹೆಚ್ಚಿನ ಮಕ್ಕಳು ಭಾಗವಹಿಸಬೇಕು, ಮೋಟಿವೇಶನ್ ಆಗಬೇಕು. ಈ ಕಾರ್ಯಕ್ರಮ ಕೇವಲ ಕಾಟಾಚಾರಕ್ಕೆ ಆಗಬಾರ್ದು, ಇದಕ್ಕೆ ಅರ್ಥಪೂರ್ಣಕವಾದಂಥ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಲಾರ್ಜರ್ ಆಡಿಯನ್ಸ್ ಇದೆ. ಸೊ ಬರ್ತೀವಿ, ಸ್ವಲ್ಪ ಈ ಕಾರ್ಯಕ್ರಮ ನಮಗಿರ್ತಕ್ಕಂಥ ಏನು ರಿಸೋರ್ಸಸ್ ಇದೆ ಆ ರಿಸೋರ್ಸ್ನಲ್ಲಿ ಕೂಡ ಇನ್ನು ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು. ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಬೇಕು. ಯುವಕರಿಗೆ ಜಾಸ್ತಿ ನಾವು ಮೋಟಿವೇಶನ್ ಆಗ್ತಕ್ಕಂಥ ಪ್ರೋಗ್ರಾಮ್ ಮಾಡಬೇಕಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಇದು ನೂತನವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನೋಡೋಣ ಮುಂದೆ ಏನಾಗುತ್ತೆ. ಈಗ ವೈಯಕ್ತಿಕ ಯಾರ್ಯಾರೇನು ಅಭಿಪ್ರಾಯ ಕೊಡ್ತಾರೆ ನಾನು ಉತ್ತರ ಕೊಡೋಕ್ಕೆ ಬರಲ್ಲ. ಸೊ ನೀವು ನನಗೆ ಈಗ ತಾನೇ ನಾನು 2 ತಾಸು ಮುಂಚೆನೂ ನಾನು ಅದನ್ನೇ ಹೇಳಿದೆ. ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯಗಳಿಗೆ ನಾನು ಸಮರ್ಥನೆ ಮಾಡ್ಕೊಳ್ಳೋದಾಗಿರಲಿ ಅಥವಾ ಅದಕ್ಕೆ ಉತ್ತರ ಕೊಡೋದಾಗಿರಲಿ ನಾನು ಹಂಗೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ನೀವು ಅವ್ರನ್ನೇ ಕೇಳಬೇಕು. ಈಗ ಅಲ್ಲ, ಕರೆಕ್ಟ್ರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಎಲ್ಲರ ಅಭಿಪ್ರಾಯಗಳು ಅವರವರಿಗೆ ಬಿಟ್ಟಿರ್ತಕ್ಕಂಥ ಇಟ್ಸ್ ಇಸ್ ದೇರ್ ಓನ್. ಅದೇನು ಪಾರ್ಟಿದಲ್ಲ ಏನಲ್ಲ, ಸ್ವಂತ ಅಭಿಪ್ರಾಯಗಳು. ಅವ್ರ ಸ್ವಂತ ಅಭಿಪ್ರಾಯಕ್ಕೆ ನಾವು ಪರ ವಿರೋಧ ಹೆಂಗೆ ಹೇಳಕ್ಕೆ ಬರ್ತೈತೆ ಹೇಳಿ. ಇಲ್ಲ, ಸುರ್ಜೇವಾಲಾ ಸಾಹೇಬರು ಕರೆದಿರ್ತಕ್ಕಂಥದ್ದು ನಾಡ್ದು 18ನೇ ತಾರೀಕು ಬರ್ತಾ ಇದ್ದಾರೆ. ಅಧ್ಯಕ್ಷರು ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. 21ನೇ ತಾರೀಕೇನು ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮ ಇದೆ. ಈ 4 ಜಿಲ್ಲೆಗಳಿಂದ ಜನ ಯಾವ ರೀತಿ ಸೇರಿಸಬೇಕು, ಹೆಚ್ಚಿನ ಮಟ್ಟದಲ್ಲಿ ಜನ ಸೇರಿಸ್ಬೇಕೆಂಬ ಆ ಒಂದು ಹಿನ್ನೆಲೆಯಲ್ಲಿ 22ನೇ ತಾರೀಕಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲ, ಡ್ಯಾಮೇಜ್ ಕಂಟ್ರೋಲ್ ಅನ್ನೋದು ಎಲ್ಲಿ ಮಳೆ ಬಂದಿಲ್ಲ, ಬಿಲ್ಡಿಂಗ್ ಕುಸ್ತಿಲ್ಲ, ಡ್ಯಾಮೇಜ್ ಅಂದರೆ ನನಗೆ ಅರ್ಥ ಆಗುತ್ತೆ. ಅಲ್ಲ ರೀ, ಈ ನೋಡಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ಪ್ರಕಾರ ಆಲ್ವೇಸ್ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಡೆಮೋಕ್ರಸಿ ಸೆಟಪ್ನಲ್ಲಿ ಇರಲೇಬೇಕು. ಒಂದು ಮನೆ ಅಂದಮೇಲೆ ಮತ್ತೆ ಇದ್ದೇ ಇರ್ತದೆ. ಅದನ್ನು ಏನು ಭಾಳ ದೊಡ್ಡ ರಾಜಕೀಯ ಪರಿಣಾಮ ಬರ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಏನಲ್ಲ. ನೀವು ಅದನ್ನೇ 10 ಸಲ ಕೇಳ್ತಾ ಇದ್ದರೆ ಅದ್ರ ಬಗ್ಗೆ ಭಾಳ ಇನ್ನೂ ಇಂಪಾರ್ಟೆಂಟ್ ಇಶ್ಯೂಸ್ ಹೇಳೋದು, ಅದನ್ನು ಕೇಳಿದ್ರೆ ಒಳ್ಳೆಯದು. ಅಂದರೆ ಐ ಆಮ್ ನಾಟ್ ಡಿನೈಂಗ್ ದಟ್ ಯು ಶುಡ್ ನಾಟ್ ಆಸ್ಕ್. ಬಟ್ ಎಲ್ಲರೂ ಬಂದು ಅದನ್ನೇ ಕೇಳೋದ್ರಿಂದ ಅದ್ರಿಂದ ಏನು ಸಾರ್ವಜನಿಕರಿಗೆ ಏನು ಭಾಳ ದೊಡ್ಡ ಲಾಭನೂ ಇಲ್ಲ, ನುಕ್ಸಾನೂ ಇಲ್ಲ. ಅದರಲ್ಲಿ ಎಲ್ಲ ಪಕ್ಷದಲ್ಲಿ ನಿಮ್ಮ ಮನೆಗೆ ತೊಂದರೆ ಇಲ್ಲ, ನಮ್ಮ ಮನೆಗೂ ತೊಂದರೆ ಐತೆ. ಫ್ಯಾಮಿಲಿ ಅಂದಮೇಲೆ ಇದ್ದೇ ಇರೋದು. ಆಮೇಲೆ ಪೊಲಿಟಿಕ್ಸ್ ಅಂದಮೇಲೆ ಜಾಸ್ತಿ ಇರಬೇಕು. ಅದು ಅದ್ರಾಗೇನು ಭಾಳ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ತಕ್ಕಂಥ ಮಾತುಕತೆಗಳು ಏನಿಲ್ಲ. ಸಬ್ಜೆಕ್ಟಿವ್ ಆಗಿ ಅವರ ಅಭಿಪ್ರಾಯಗಳನ್ನ ಅವ್ರು ವ್ಯಕ್ತಪಡಿಸಿರ್ತಾರೆ. ಸೊ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ, ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಜನವರಿ 26 ಪ್ರೋಗ್ರಾಮ್ ಬಗ್ಗೆ ಪೂರ್ವಭಾವಿ ಸಿದ್ಧತೆ ಮೀಟಿಂಗು. ಹೆಚ್ಚಿನ ಮಕ್ಕಳು ಭಾಗವಹಿಸಬೇಕು, ಮೋಟಿವೇಶನ್ ಆಗಬೇಕು. ಈ ಕಾರ್ಯಕ್ರಮ ಕೇವಲ ಕಾಟಾಚಾರಕ್ಕೆ ಆಗಬಾರ್ದು, ಇದಕ್ಕೆ ಅರ್ಥಪೂರ್ಣಕವಾದಂಥ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಲಾರ್ಜರ್ ಆಡಿಯನ್ಸ್ ಇದೆ. ಸೊ ಬರ್ತೀವಿ, ಸ್ವಲ್ಪ ಈ ಕಾರ್ಯಕ್ರಮ ನಮಗಿರ್ತಕ್ಕಂಥ ಏನು ರಿಸೋರ್ಸಸ್ ಇದೆ ಆ ರಿಸೋರ್ಸ್ನಲ್ಲಿ ಕೂಡ ಇನ್ನು ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು. ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಬೇಕು. ಯುವಕರಿಗೆ ಜಾಸ್ತಿ ನಾವು ಮೋಟಿವೇಶನ್ ಆಗ್ತಕ್ಕಂಥ ಪ್ರೋಗ್ರಾಮ್ ಮಾಡಬೇಕಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಇದು ನೂತನವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನೋಡೋಣ ಮುಂದೆ ಏನಾಗುತ್ತೆ. ಈಗ ವೈಯಕ್ತಿಕ ಯಾರ್ಯಾರೇನು ಅಭಿಪ್ರಾಯ ಕೊಡ್ತಾರೆ ನಾನು ಉತ್ತರ ಕೊಡೋಕ್ಕೆ ಬರಲ್ಲ. ಸೊ ನೀವು ನನಗೆ ಈಗ ತಾನೇ ನಾನು 2 ತಾಸು ಮುಂಚೆನೂ ನಾನು ಅದನ್ನೇ ಹೇಳಿದೆ. ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯಗಳಿಗೆ ನಾನು ಸಮರ್ಥನೆ ಮಾಡ್ಕೊಳ್ಳೋದಾಗಿರಲಿ ಅಥವಾ ಅದಕ್ಕೆ ಉತ್ತರ ಕೊಡೋದಾಗಿರಲಿ ನಾನು ಹಂಗೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ನೀವು ಅವ್ರನ್ನೇ ಕೇಳಬೇಕು. ಈಗ ಅಲ್ಲ, ಕರೆಕ್ಟ್ರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಎಲ್ಲರ ಅಭಿಪ್ರಾಯಗಳು ಅವರವರಿಗೆ ಬಿಟ್ಟಿರ್ತಕ್ಕಂಥ ಇಟ್ಸ್ ಇಸ್ ದೇರ್ ಓನ್. ಅದೇನು ಪಾರ್ಟಿದಲ್ಲ ಏನಲ್ಲ, ಸ್ವಂತ ಅಭಿಪ್ರಾಯಗಳು. ಅವ್ರ ಸ್ವಂತ ಅಭಿಪ್ರಾಯಕ್ಕೆ ನಾವು ಪರ ವಿರೋಧ ಹೆಂಗೆ ಹೇಳಕ್ಕೆ ಬರ್ತೈತೆ ಹೇಳಿ. ಇಲ್ಲ, ಸುರ್ಜೇವಾಲಾ ಸಾಹೇಬರು ಕರೆದಿರ್ತಕ್ಕಂಥದ್ದು ನಾಡ್ದು 18ನೇ ತಾರೀಕು ಬರ್ತಾ ಇದ್ದಾರೆ. ಅಧ್ಯಕ್ಷರು ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. 21ನೇ ತಾರೀಕೇನು ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮ ಇದೆ. ಈ 4 ಜಿಲ್ಲೆಗಳಿಂದ ಜನ ಯಾವ ರೀತಿ ಸೇರಿಸಬೇಕು, ಹೆಚ್ಚಿನ ಮಟ್ಟದಲ್ಲಿ ಜನ ಸೇರಿಸ್ಬೇಕೆಂಬ ಆ ಒಂದು ಹಿನ್ನೆಲೆಯಲ್ಲಿ 22ನೇ ತಾರೀಕಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲ, ಡ್ಯಾಮೇಜ್ ಕಂಟ್ರೋಲ್ ಅನ್ನೋದು ಎಲ್ಲಿ ಮಳೆ ಬಂದಿಲ್ಲ, ಬಿಲ್ಡಿಂಗ್ ಕುಸ್ತಿಲ್ಲ, ಡ್ಯಾಮೇಜ್ ಅಂದರೆ ನನಗೆ ಅರ್ಥ ಆಗುತ್ತೆ. ಅಲ್ಲ ರೀ, ಈ ನೋಡಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ಪ್ರಕಾರ ಆಲ್ವೇಸ್ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಡೆಮೋಕ್ರಸಿ ಸೆಟಪ್ನಲ್ಲಿ ಇರಲೇಬೇಕು. ಒಂದು ಮನೆ ಅಂದಮೇಲೆ ಮತ್ತೆ ಇದ್ದೇ ಇರ್ತದೆ. ಅದನ್ನು ಏನು ಭಾಳ ದೊಡ್ಡ ರಾಜಕೀಯ ಪರಿಣಾಮ ಬರ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಏನಲ್ಲ.
ನೀವು ಅದನ್ನೇ 10 ಸಲ ಕೇಳ್ತಾ ಇದ್ದೀರ, ಅದ್ರ ಬಗ್ಗೆ ಭಾಳ ಇನ್ನೂ ಇಂಪಾರ್ಟೆಂಟ್ ಇಶ್ಯೂಸ್ ಇರೋದು ಅದನ್ನು ಕೇಳಿದ್ರೆ ಒಳ್ಳೇದು. ಅಂದರೆ ಐ ಆಮ್ ನಾಟ್ ಡಿನೈಂಗ್ ದಟ್ ಯು ಶುಡ್ ನಾಟ್ ಆಸ್ಕ್, ಬಟ್ ಎಲ್ಲರೂ ಬಂದು ಅದನ್ನೇ ಕೇಳೋದ್ರಿಂದ ಅದ್ರಿಂದ ಏನು ಸಾರ್ವಜನಿಕರಿಗೆ ಏನು ಭಾಳ ದೊಡ್ಡ ಲಾಭನೂ ಇಲ್ಲ, ನುಕ್ಸಾನೂ ಇಲ್ಲ ಅದರಲ್ಲಿ. ಎಲ್ಲ ಪಕ್ಷದಲ್ಲಿ ನಿಮ್ಮ ಮನೆಗೆ ತೊಂದರೆ ಇಲ್ಲ, ನಮ್ಮ ಮನೆಗೂ ತೊಂದರೆ ಐತೆ. ಫ್ಯಾಮಿಲಿ ಅಂದಮೇಲೆ ಇದ್ದೇ ಇರೋದು. ಆಮೇಲೆ ಪೊಲಿಟಿಕ್ಸ್ ಅಂದಮೇಲೆ ಜಾಸ್ತಿ ಇರಬೇಕು ಅದು. ಅದ್ರಾಗ ಏನು ಭಾಳ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ತಕ್ಕಂಥ ಮಾತುಕತೆಗಳು ಏನಿಲ್ಲ. ಸಬ್ಜೆಕ್ಟಿವ್ ಆಗಿ ಅವರ ಅಭಿಪ್ರಾಯಗಳನ್ನ ಅವ್ರು ವ್ಯಕ್ತಪಡಿಸಿರ್ತಾರೆ. ಸೊ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ, ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಜನವರಿ 26 ಪ್ರೋಗ್ರಾಮ್ ಬಗ್ಗೆ ಪೂರ್ವಭಾವಿ ಸಿದ್ಧತೆ ಮೀಟಿಂಗು. ಹೆಚ್ಚಿನ ಮಕ್ಕಳು ಭಾಗವಹಿಸಬೇಕು, ಮೋಟಿವೇಶನ್ ಆಗಬೇಕು. ಈ ಕಾರ್ಯಕ್ರಮ ಕೇವಲ ಕಾಟಾಚಾರಕ್ಕೆ ಆಗಬಾರ್ದು, ಇದಕ್ಕೆ ಅರ್ಥಪೂರ್ಣಕವಾದಂಥ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಲಾರ್ಜರ್ ಆಡಿಯನ್ಸ್ ಇದೆ. ಸೊ ಬರ್ತೀವಿ, ಸ್ವಲ್ಪ ಈ ಕಾರ್ಯಕ್ರಮ ನಮಗಿರ್ತಕ್ಕಂಥ ಏನು ಇದೆ ಆ ರಿಸೋರ್ಸ್ನಲ್ಲಿ ಕೂಡ ಇನ್ನು ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು. ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಬೇಕು. ಯುವಕರಿಗೆ ಜಾಸ್ತಿ ಮೋಟಿವೇಶನ್ ಆಗ್ತಕ್ಕಂಥ ಪ್ರೋಗ್ರಾಮ್ ಮಾಡಬೇಕಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಇದು ನೂತನವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನೋಡೋಣ ಮುಂದೆ ಏನಾಗುತ್ತೆ. ಈಗ ವೈಯಕ್ತಿಕ ಯಾರ್ಯಾರೇನು ಅಭಿಪ್ರಾಯ ಕೊಡ್ತಾರೆ ನಾನು ಉತ್ತರ ಕೊಡೋಕ್ಕೆ ಬರಲ್ಲ. ಸೊ ನೀವು ನನಗೆ ಈಗ ತಾನೇ ನಾನು 2 ತಾಸು ಮುಂಚೆನೂ ನಾನು ಅದನ್ನೇ ಹೇಳಿದೆ. ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯಗಳಿಗೆ ನಾನು ಸಮರ್ಥನೆ ಮಾಡ್ಕೊಳ್ಳೋದಾಗಿರಲಿ ಅಥವಾ ಅದಕ್ಕೆ ಉತ್ತರ ಕೊಡೋದಾಗಿರಲಿ, ನಾನು ಹಂಗೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ನೀವು ಅವ್ರನ್ನೇ ಕೇಳಬೇಕು. ಈಗ ಅಲ್ಲ, ಕರೆಕ್ಟ್ರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ, ಅವ್ರ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಎಲ್ಲರ ಅಭಿಪ್ರಾಯಗಳು ಅವರವರಿಗೆ ಬಿಟ್ಟಿರ್ತಕ್ಕಂಥ, ಇಟ್ಸ್ ದೇರ್ ಓನ್. ಅದೇನು ಪಾರ್ಟಿದಲ್ಲ ಏನಲ್ಲ, ಸ್ವಂತ ಅಭಿಪ್ರಾಯಗಳು. ಅವ್ರ ಸ್ವಂತ ಅಭಿಪ್ರಾಯಕ್ಕೆ ನಾವು ಪರ ವಿರೋಧ ಹೆಂಗೆ ಹೇಳಕ್ಕೆ ಬರ್ತೈತೆ ಹೇಳಿ. ಇಲ್ಲ, ಸುರ್ಜೇವಾಲಾ ಸಾಹೇಬರು ಕರೆದಿರ್ತಕ್ಕಂಥದ್ದು ನಾಳೆ ನಾಡ್ದು 18ನೇ ತಾರೀಕು ಬರ್ತಾ ಇದ್ದಾರೆ. ಅಧ್ಯಕ್ಷರು ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. 21ನೇ ತಾರೀಕೇನು ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮ ಇದೆ. ಈ 4 ಜಿಲ್ಲೆಗಳಿಂದ ಜನ ಯಾವ ರೀತಿ ಸೇರಿಸಬೇಕು, ಹೆಚ್ಚಿನ ಮಟ್ಟದಲ್ಲಿ ಜನ ಸೇರಿಸ್ಬೇಕೆಂಬ ಆ ಒಂದು ಹಿನ್ನೆಲೆಯಲ್ಲಿ 22ನೇ ತಾರೀಕಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲ, ಡ್ಯಾಮೇಜ್ ಕಂಟ್ರೋಲ್ ಅನ್ನೋದು ಎಲ್ಲಿ ಮಳೆ ಬಂದಿಲ್ಲ, ಬಿಲ್ಡಿಂಗ್ ಕುಸ್ತಿಲ್ಲ, ಡ್ಯಾಮೇಜ್ ಅಂದರೆ ನನಗೆ ಅರ್ಥ ಆಗುತ್ತೆ. ಅಲ್ಲ ರೀ, ಈ ನೋಡಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ಪ್ರಕಾರ ಆಲ್ವೇಸ್ ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಡೆಮೋಕ್ರಸಿ ಸೆಟಪ್ನಲ್ಲಿ ಇರಲೇಬೇಕು. ಒಂದು ಮನೆ ಅಂದಮೇಲೆ ಮತ್ತೆ ಇದ್ದೇ ಇರ್ತದೆ. ಅದನ್ನು ಏನು ಭಾಳ ದೊಡ್ಡ ರಾಜಕೀಯ ಪರಿಣಾಮ ಬರ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಏನಲ್ಲ. ನೀವು ಅದನ್ನೇ 10 ಸಲ ಕೇಳ್ತಾ ಇದ್ದೀರ, ಅದ್ರ ಬಗ್ಗೆ ಭಾಳ ಇನ್ನೂ ಇಂಪಾರ್ಟೆಂಟ್ ಇಶ್ಯೂಸ್ ಇರೋದು ಅದನ್ನು ಕೇಳಿದ್ರೆ ಒಳ್ಳೇದು. ಅಂದರೆ ಐ ಆಮ್ ನಾಟ್ ಡಿನೈಂಗ್ ದಟ್ ಯು ಶುಡ್ ನಾಟ್ ಆಸ್ಕ್, ಬಟ್ ಎಲ್ಲರೂ ಬಂದು ಅದನ್ನೇ ಕೇಳೋದ್ರಿಂದ ಅದ್ರಿಂದ ಏನು ಸಾರ್ವಜನಿಕರಿಗೆ ಏನು ಭಾಳ ದೊಡ್ಡ ಲಾಭನೂ ಇಲ್ಲ, ನುಕ್ಸಾನೂ ಇಲ್ಲ ಅದರಲ್ಲಿ. ಎಲ್ಲ ಪಕ್ಷದಲ್ಲಿ ನಿಮ್ಮ ಮನೆಗೆ ತೊಂದರೆ ಇಲ್ಲ, ನಮ್ಮ ಮನೆಗೂ ತೊಂದರೆ ಐತೆ. ಫ್ಯಾಮಿಲಿ ಅಂದಮೇಲೆ ಇದ್ದೇ ಇರೋದು. ಆಮೇಲೆ ಪೊಲಿಟಿಕ್ಸ್ ಅಂದಮೇಲೆ ಜಾಸ್ತಿ ಇರಬೇಕು ಅದು. ಅದ್ರಾಗ ಏನು ಭಾಳ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗ್ತಕ್ಕಂಥ ಮಾತುಕತೆಗಳು ಏನಿಲ್ಲ. ಸಬ್ಜೆಕ್ಟಿವ್ ಆಗಿ ಅವರ ಅಭಿಪ್ರಾಯಗಳನ್ನ ಅವ್ರು ವ್ಯಕ್ತಪಡಿಸಿರ್ತಾರೆ. ಸೊ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ, ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ.